ಮಾಜಿ ಸಚಿವ ಬಿ ನಾಗೇಂದ್ರರನ್ನ ಮತ್ತೆ ಕಸ್ಟಡಿಗೆ ಕೇಳಿ ಇಡಿ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾಗೇಂದ್ರರ ಪರ ವಕೀಲರು ಕೂಡ ವಾದ ಮಂಡನೆ ಮಾಡ್ತಿದ್ದಾರೆ. ಇಡಿ ಅಧಿಕಾರಿಗಳು ಪೊಲೀಸರಲ್ಲ, ಈಗ ಅವರು ಮನಿ ಲಾಂಡ್ರಿಂಗ್ ಆಕ್ಟ್ನ ಅಡಿಯಲ್ಲಿ ಏನು ಅವರನ್ನ ವಶಕ್ಕೆ ಪಡ್ಕೊಂಡಿದ್ರು, ಕಸ್ಟಡಿಗೆ ತಗೊಂಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿಚಾರಣೆ ಮಾಡಬೇಕೋ ಅದೆಲ್ಲವೂ ಕೂಡ ಆಗಿದೆ. ಆದರೆ ಈಗ ಮತ್ತೆ ಕಸ್ಟಡಿಗೆ ಕೇಳುವಂಥ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಒಂದಷ್ಟು ನಿರ್ದೇಶನಗಳನ್ನು ಉಲ್ಲೇಖ ಮಾಡಿ ನಾಗೇಂದ್ರರ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಒಂದಷ್ಟು ವಿಚಾರಗಳನ್ನು ಕೇಳಿಕೊಂಡು ಅರ್ಜಿ ಕೂಡ ಹಾಕಿದ್ರು ನಾಗೇಂದ್ರ ಪರವಾಗಿ ವಕೀಲರು. ಆ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಪ್ರಕರಣದ ಸಂಬಂಧ ಇನ್ನೂ ಹೆಚ್ಚಿನ ರೆಕಾರ್ಡ್ಸನ್ನು ಕಲೆಕ್ಟ್ ಮಾಡಬೇಕಾಗಿದೆ. ಸೆಕ್ಷನ್ 19 PMLA ಆಕ್ಟ್ ಅಡಿಯಲ್ಲಿ ಈಗ ಅವರನ್ನು ಬಂಧನ ಮಾಡಿರೋದು. ಸೆಕ್ಷನ್ 65 ಅಡಿಯಲ್ಲಿ ಸರ್ಚ್ ಮತ್ತು ಸೀಸರ್ ಪ್ರಕ್ರಿಯೆ ಕೂಡ ಆಗಿದೆ. ಆರೋಪಿಯ ಹೇಳಿಕೆಯನ್ನು ನಾವು ದಾಖಲು ಮಾಡಿಕೊಳ್ಬೇಕು. ಆ ಕಾರಣಕ್ಕಾಗಿ ಮತ್ತೆ ಕಸ್ಟಡಿಗೆ ಬೇಕು ಈ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸೋದಕ್ಕೆ ಅನ್ನೋದು ಇಡಿ ಪರ ವಕೀಲರಾಗಿರುವಂಥ ಪ್ರಸನ್ನ ಕುಮಾರ್ ಅವರ ವಾದ. ಸೆಕ್ಷನ್ 50 ಮನಿ ಲಾಂಡ್ರಿಂಗ್ ಆಕ್ಟ್ ಬಗ್ಗೆ ಉಲ್ಲೇಖ ಮಾಡಿ ಪ್ರಬಲವಾಗಿ ವಾದ ಮಂಡನೆ ಮಾಡ್ತಿದ್ದಾರೆ. ಮತ್ತೊಮ್ಮೆ ನಮ್ಮ ಕಸ್ಟಡಿಗೆ ಬೇಕು ಅಂತ ಹೇಳಿ ಸದ್ಯದ ತನಕ ಆಗಿರುವಂಥ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ ಆ ಫೈಲನ್ನು ನ್ಯಾಯಾಧೀಶರು ಪರಿಶೀಲಿಸ್ತಾ ಇದ್ದಾರೆ. ಪುನಃ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ ಈ ಎಲ್ಲ ಅಂಶಗಳನ್ನು ನ್ಯಾಯಾಧೀಶರ ಗಮನಕ್ಕೆ ತಂದು ವಕೀಲ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡಿದರೆ, ಇವರ ವಾದಕ್ಕೆ ನಾಗೇಂದ್ರರ ಪರ ಶ್ಯಾಮ್ ಸುಂದರ್ ಕೂಡ ಪ್ರತಿವಾದ ಮಂಡನೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತೋಪರಾಜು ಪ್ರಕರಣವನ್ನು ಉಲ್ಲೇಖ ಮಾಡಿ ಅವರು ತಮ್ಮ ವಾದವನ್ನು ಆರಂಭಿಸಿದ್ದು. CRPC ಪ್ರಾವಿಷನ್ ಶ್ಯಾಮ್ ಸುಂದರ್ ಉಲ್ಲೇಖ ಮಾಡಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪ್ರಕರಣದಲ್ಲಿ ಸೆಕ್ಷನ್ 17 ಅಂದರೆ ಮನಿ ಲಾಂಡ್ರಿಂಗ್ ಆಕ್ಟ್ ಈಗಾಗಲೇ ಮುಗಿದಿದೆ. ಸೆಕ್ಷನ್ 50 PMLA ಅಂಶಗಳನ್ನು ಕೂಡ ಉಲ್ಲೇಖಿಸಿ ವಾದ ಮಾಡ್ತಿದ್ದಾರೆ. ಮನಿ ಲಾಂಡ್ರಿಂಗ್ನಲ್ಲಿ ಅವರನ್ನು ಏನು ವಿಚಾರಣೆಗೆ ಒಳಪಡಿಸಬೇಕು, ಈಗ ಆ ವಿಚಾರಣೆಗೆ ಒಳಪಡಿಸಿರೋದಾಗಿದೆ. ಮತ್ತೆ ಕಸ್ಟಡಿಗೆ ಅದೇ ಕಾರಣದ ಮೇಲೆ ಕೇಳಿದ್ರೆ ಹೇಗೆ ಕೊಡೋದಕ್ಕೆ ಸಾಧ್ಯ ಅಂತ. ಈಗಾಗಲೇ 3 ಮಂದಿಯ JCಯಲ್ಲಿ ವಿಚಾರಣೆ ಆಗಿದೆ ಈ ಪ್ರಕರಣದಲ್ಲಿ. ಹೀಗಿದ್ದಾಗ ಇವರನ್ನ ಮತ್ತೆ ಕಸ್ಟಡಿಗೆ ಬೇಕು ಅಂತ ಕೇಳಿದ್ರೆ ಹೇಗೆ? ಇವರನ್ನು ಸಹ ಜೈಲಿಗೆ ಕಳಿಸಿ ವಿಚಾರಣೆ ಮಾಡಬಹುದಲ್ಲ, ಅಂದರೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಅಂತ ನಾಗೇಂದ್ರ ಪರ ಶ್ಯಾಮ್ ಸುಂದರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ನಾವು ಹೀಗೆ ಮಾಡಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ, ತನಿಖಾ ಸಂಸ್ಥೆಗೆ ಇದೇ ರೀತಿ ಮಾಡಿ ಅಂತ ನಾವು ಹೇಗೆ ನಿರ್ದೇಶನ ಮಾಡೋದಕ್ಕಾಗತ್ತೆ ಅಂತ ನಾಗೇಂದ್ರ ಪರ ವಕೀಲರ ವಾದಕ್ಕೆ ನ್ಯಾಯಾಧೀಶರೇ ಪ್ರಶ್ನೆ ಮಾಡಿದ್ದಾರೆ. ಜೈಲಿನಲ್ಲೇ ಇಟ್ಟು ವಿಚಾರಣೆ ಮುಂದುವರಿಲಿ ಅಂತನೋ ಅಥವಾ ಮತ್ತೇನೋ ತನಿಖಾಧಿಕಾರಿಗಳಿಗೆ ನಾವು ಹೇಗೆ ನಿರ್ದೇಶನ ಕೊಡೋದಕ್ಕಾಗುತ್ತೆ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ ಶ್ಯಾಮ್ ಸುಂದರ್ರ ವಾದದ ನಂತರದಲ್ಲಿ. ಈಗಾಗಲೇ ನಮಗೆ ಸಮನ್ಸ್ ಮಾಡಿದ್ದಾರೆ, ಕರೆದು ಹೇಳಿಕೆ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಸೆಕ್ಷನ್ 17 ಅಡಿಯಲ್ಲಿ ಹೇಳಿಕೆ ಕೂಡ ಮಾಡಿಸಾಗಿದೆ. ಈಗ ಮತ್ತೆ ಈ ರೀತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರಿಗೆ ಬೇಕಾದಾಗ CRPC, ಅವ್ರಿಗೆ ಬೇಕಾದಾಗ PMLA ಬಳಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಒಂದ್ಸಲ CRPC ಸೆಕ್ಷನ್ ಪ್ರಕಾರ ಹೇಳ್ತಾರೆ, ಮತ್ತೊಂದು ಸಲ ಈ PMLA ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ ಅಂತ ವಾದ ಮಂಡನೆ ಮಾಡ್ತಾರೆ. ಅವರ ಅನುಕೂಲಕ್ಕೆ ತಕ್ಕಾಗೆ ಅದನ್ನು ಮೇಲಿಂದ ಮೇಲೆ ಬದಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೆಕ್ಷನ್ 50 ಅಡಿಯಲ್ಲಿ ಸಮನ್ಸ್ ಮಾಡೋದಕ್ಕೆ PMLA ಹೇಳಿದೆ, ನಿಯಮಗಳ ಪ್ರಕಾರ ಇರೋದೇ ಹಾಗೆ. ಇಲ್ಲಿ ECIR ಮತ್ತು FIR ಯಾವುದೂ ಕೂಡ ಇದುವರೆಗೂ ಆಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಅಫಿಲೇಟ್ ಕೋರ್ಟ್ ಕೂಡ ಹೇಳಿದೆ ಅಂತ ಸುಪ್ರೀಂ ಕೋರ್ಟ್ನ ಒಂದು ಪ್ರಕರಣ ಮತ್ತು ಅಫಿಲೇಟ್ ಕೋರ್ಟ್ನ ತೀರ್ಪು ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿ ನಾಗೇಂದ್ರ ಪರ ವಕೀಲರು ನ್ಯಾಯಾಧೀಶರ ಮುಂದೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇಡಿ ಕಸ್ಟಡಿಗೆ ಕೇಳಿದ್ದಕ್ಕೆ ಶ್ಯಾಮ್ ಸುಂದರ್ ಈ ಪ್ರತಿವಾದವನ್ನು ಮಂಡನೆ ಮಾಡ್ತಾ ಇರೋದು. ಮೀಡಿಯಾಗಳ ವರದಿ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ಶ್ಯಾಮ್ ಸುಂದರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೆಲ ಪೇಪರ್ಗಳಲ್ಲಿ ಹಣ ದುರ್ಬಳಕೆ ಮತ್ತು ಚುನಾವಣೆಗೆ ಬಳಕೆ ಮಾಡಲಾಗಿದೆ ಅನ್ನೋದನ್ನು ವರದಿ ಮಾಡ್ತಿದ್ದಾರೆ. ಇದು ಮಾಧ್ಯಮಗಳಿಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ಕೂಡ ಅವರ ವಾದದ ಭಾಗವಾಗಿಸಿಕೊಂಡಿದ್ದಾರೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅವರು ಬರೆದಿದ್ದಕ್ಕೆ ನಾವು ಉತ್ತರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಡಿ ಪರ ವಕೀಲರು ಪ್ರಸನ್ನ ಕುಮಾರ್ ಶ್ಯಾಮ್ ಸುಂದರ್ರ ವಾದಕ್ಕೆ ಕೌಂಟರ್ ಮಾಡಿದ್ದಾರೆ. ಬೇಕು ಅಂದರೆ ಅವರ ಪಾತ್ರ ಓಪನ್ ಕೋರ್ಟ್ನಲ್ಲಿ ಓದ್ತೀನಿ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಡಿ ಈ ರೀತಿಯಾಗಿ ಬಳಕೆ ಮಾಡಿಕೊಳ್ಬಾರ್ದು, ಲಿಮಿಟ್ಗೆ ತಕ್ಕ ಹಾಗೆ ಬಳಸಿಕೊಳ್ಳಬೇಕು ಅಂತ ಹೇಳಿ ಶ್ಯಾಮ್ ಸುಂದರ್ ಅಲ್ಲಿಗೆ ತಮ್ಮ ವಾದವನ್ನು ಮುಕ್ತಾಯ ಮಾಡಿದ್ದಾರೆ. ಮತ್ತೆ 8 ದಿನ ಕಸ್ಟಡಿಗೆ ಕೊಡಿ ಅಂತ ಮತ್ತೊಂದು ಕಡೆ ಇಡಿ ಪರ ವಕೀಲರು ಕೂಡ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಸೊ ಇದೀಗ ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿ ಸದ್ಯ ಜಡ್ಜ್ ತೀರ್ಪನ್ನು ಬರೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಈಗ ತೀರ್ಪನ್ನು ಬರೆಸ್ತಾ ಇದ್ದಾರೆ. ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗುತ್ತಾ ಅಥವಾ ಇಡಿ ಕಸ್ಟಡಿಗೆ ಕೊಡ್ತಾರಾ ಅನ್ನೋದು ಕುತೂಹಲ ಇದೆ. ಇನ್ನು ಕೆಲ ನಿಮಿಷಗಳಲ್ಲೇ ನಾಗೇಂದ್ರರಿಗೆ ಜೈಲ ಇಲ್ಲ ಇಡಿ ಕಸ್ಟಡಿನಾ ಅನ್ನೋದು ನಿರ್ಧಾರ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಾದ ಪ್ರತಿವಾದ ಇಷ್ಟೊತ್ತು ಕೂಡ ನಡೆದಿದೆ.
ಒಂದು ಕಡೆ ನಾವು ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ನಾಗೇಂದ್ರರನ್ನು ಬಂಧಿಸಿರೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ವಿಚಾರಣೆ ಮಾಡಬೇಕು, ಹೇಳಿಕೆಗಳನ್ನು ದಾಖಲಿಸಿಕೊಳ್ಳೋದಿದೆ. ಈ ಎಲ್ಲ ಕಾರಣಗಳಿಂದಾಗಿ ಈಗ ಕಸ್ಟಡಿಯಲ್ಲಿದ್ದಾಗ ಮಾಡಿದ ವಿಚಾರಣೆ ಸಾಕಾಗಿಲ್ಲ, ಇನ್ನೂ ಹೆಚ್ಚಿನ ವಿಚಾರಣೆ ನಡೆಸೋದಕ್ಕೆ ನಮಗೆ ಕಸ್ಟಡಿಗೆ ಬೇಕು ಅಂತ ಹೇಳಿ ಇಡಿ ಪರ ವಕೀಲರು ನ್ಯಾಯಾಲಯದ ಮುಂದೆ ತಮ್ಮ ವಾದ ಮಂಡನೆ ಮಾಡಿದ್ದಾರೆ. ಬಟ್ ಈ ರೀತಿ ಕೊಡೋದಕ್ಕೆ ಬರಲ್ಲ, ಇವರು ಮನಿ ಲಾಂಡ್ರಿಂಗಲ್ಲಿ ಅಂತ ಹೇಳಿ ಅವರನ್ನು ಕಸ್ಟಡಿಗೆ ತಗೊಂಡಿದ್ದು, ಅದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಗಳೇನಿದೆ, ಏನು ವಿಚಾರಣೆ ನಡೆಸಬೇಕಾಗಿತ್ತು ಸೆಕ್ಷನ್ 50ರ ಪ್ರಕಾರ ಆ ವಿಚಾರಣೆ ನಡೆಸಿದ್ದಾರೆ, ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆದರೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಮೇಲಿಂದ ಮೇಲೆ ಕಸ್ಟಡಿಗೆ ಕೇಳುವಂಥ ಅವಶ್ಯಕತೆ ಏನಿರೋದಿಲ್ಲ, ಇದು ಸರಿ ಕೂಡ ಅಲ್ಲ. ಇಡಿ ಅಧಿಕಾರಿಗಳು ಪೊಲೀಸ್ ಆಫೀಸರ್ಸ್ ಅಲ್ಲ, ಪದೇ ಪದೇ ಪೊಲೀಸ್ ಆಫೀಸರ್ರ ರೀತಿ ವರ್ತಿಸಿ ಇಲ್ಲಿ ನಮ್ಮ ಕಕ್ಷಿದಾರರನ್ನು ಕಸ್ಟಡಿಗೆ ಕೇಳೋ ಹಾಗಿಲ್ಲ ಅಂತ ಹೇಳಿ ನಾಗೇಂದ್ರ ಪರವಾಗಿ ವಕೀಲ ಶ್ಯಾಮ್ ಸುಂದರ್ ಕೂಡ ವಾದ ಮಂಡನೆ ಮಾಡಿದರು. ಸೊ ಈ ಸಂದರ್ಭದಲ್ಲಿ ಇಡಿಯ ಕಾರ್ಯವ್ಯಾಪ್ತಿ ಏನು, ಅವರ ಅಧಿಕಾರದ ವ್ಯಾಪ್ತಿ ಏನು, ಎಷ್ಟು ವಿಚಾರಣೆಯನ್ನು ಮಾತ್ರ ನಡೆಸಬಹುದು, ಒಂದ್ಸಲ IRPC ಸೆಕ್ಷನ್ಗಳ ಉಲ್ಲೇಖ ಮಾಡ್ತಾರೆ, CRPC ಸೆಕ್ಷನ್ಗಳು, ಮತ್ತೊಂದು ಸಲ PMLA ಆ್ಯಕ್ಟ್ನ ಅಡಿಯಲ್ಲಿ ಅಂತ ಹೇಳಿ ವಾದ ಮಂಡನೆ ಮಾಡ್ತಾರೆ. ಇದು ಗೊಂದಲಮಯವಾಗಿದೆ. ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಅದನ್ನು ಮೇಲಿಂದ ಮೇಲೆ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಡಿ ತನಿಖಾ ಸಂಸ್ಥೆಯ ಲಿಮಿಟ್ಸ್ ಏನಿದೆ, ಆ ಲಿಮಿಟ್ಸ್ನಲ್ಲಿ ಅವರು ಕಾರ್ಯನಿರ್ವಹಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ವಿಚಾರಣೆ ಮುಕ್ತಾಯ ಆಗಿದೆ. ಮನಿ ಲಾಂಡ್ರಿಂಗ್ ಆಗಿದೆ ಇಲ್ಲಿ ಅನ್ನೋ ಕಾರಣಕ್ಕೆ ಇಡಿ ಈ ಕೇಸ್ಗೆ ಎಂಟ್ರಿ ಆಗಿರೋದ್ರಿಂದ ಆ ಆ್ಯಕ್ಟ್ನ ಅಡಿಯಲ್ಲಿ ಕಸ್ಟಡಿಗೆ ಪಡ್ಕೊಂಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆ ಕೂಡ ಈಗಾಗಲೇ ದಾಖಲಿಸಿಕೊಂಡು ಆಗಿರೋದ್ರಿಂದ ಇಡಿ ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಕೇಳೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಅಂತ ವಕೀಲ ಶ್ಯಾಮ್ ಸುಂದರ್ ಅವರ ವಾದ. ಸೊ ಇದೇ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಜುಡಿಷಿಯಲ್ ಕಸ್ಟಡಿಗೆ ಕೊಡಲಿ ಈಗ ಉಳಿದ ಆರೋಪಿಗಳಿರೋ ಹಾಗೆ, ಆಮೇಲೆ ವಿಚಾರಣೆಯನ್ನು ಮುಂದುವರಿಸಲಿ ಬೇಕಿದ್ರೆ ಅನ್ನೋದನ್ನು ಶ್ಯಾಮ್ ಸುಂದರ್ ಅವರು ನ್ಯಾಯಾಧೀಶರ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಮತ್ತು ವಕೀಲ ಶ್ಯಾಮ್ ಸುಂದರಿಗೆ ಪ್ರಶ್ನೆ ಮಾಡ್ತಾರೆ. ಈಗ ಇಡಿ ತನಿಖಾಧಿಕಾರಿಗಳು ಪ್ರಕರಣದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸ್ತಿದ್ದಾರೆ. ಆದರೆ ಇದೇ ರೀತಿ ಮಾಡಬೇಕು ತನಿಖೆಯನ್ನು ಅಂತ ನಾವು ಅವರಿಗೆ ಹೇಗೆ ಡೈರೆಕ್ಷನ್ಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರೋದು. ನ್ಯಾಯಾಲಯ ಇದೇ ರೀತಿ ತನಿಖೆಯನ್ನು ಮಾಡಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ವಾದದ ಪ್ರಕಾರವೇ ಹೋಗೋದಾದರೆ ಈಗ ಅಧಿಕಾರಿಗಳಿಗೆ ನ್ಯಾಯಾಲಯ ಹೀಗೆ ತನಿಖೆ ಮಾಡಿ ಅಂತ ಹೇಳೋದು ಸರಿ ಬರೋದಿಲ್ಲ ಅಂತ ಜಡ್ಜ್ ಕೂಡ ಶ್ಯಾಮ್ ಸುಂದರ್ರ ವಾದಕ್ಕೆ ಒಂದು ಪ್ರಶ್ನೆಯನ್ನು ಮಾಡುತ್ತೆ. ಅದಾದಮೇಲೆ ಇಷ್ಟು ನಿಮಿಷಗಳ ಕಾಲ ಏನು ವಾದ ಮಾಡಿದರು ಶ್ಯಾಮ್ ಸುಂದರ್, ಅದೆಲ್ಲದರ ಒಟ್ಟಾರೆ ಸಾರಾಂಶವನ್ನು ಮತ್ತೊಮ್ಮೆ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಆದರೆ ಇಡಿ ಪರ ವಕೀಲರದ್ದು ಅದೇ ವಾದ ಆಗಿದೆ, ಇನ್ನು ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿದೆ, ಆ ಕಾರಣಕ್ಕಾಗಿ ಮತ್ತೆ ನಮಗೆ ಕಸ್ಟಡಿಗೆ ಬೇಕಾಗಿದೆ, ಕಸ್ಟಡಿಗೆ ಕೊಡಬೇಕು ಮತ್ತೆ 8 ದಿನಗಳ ಕಾಲ ಅನ್ನುವಂಥದ್ದನ್ನು ಇಡಿ ಪರವಾಗಿರುವಂತಹ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಸದ್ಯ ಈಗ ವಾದ ಪ್ರತಿವಾದ ಮುಕ್ತಾಯಗೊಂಡಿದೆ. ಈಗ ನ್ಯಾಯಾಧೀಶರು ತೀರ್ಪನ್ನು ಬರೆಸ್ತಾ ಇದ್ದಾರೆ. ಈ ಸಂದರ್ಭ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಇಡಿ ಕಸ್ಟಡಿಗ ಬಿ ನಾಗೇಂದ್ರ ಅಥವಾ ಜೈಲ್ ಪಾಲಾಗ್ತಾರಾ, ಅಂದರೆ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಕಳುಹಿಸಲಾಗತ್ತಾ ಅನ್ನೋದು ಗೊತ್ತಾಗಬೇಕು. ಮಾಧ್ಯಮಗಳು ವರದಿ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈ ಸಂದರ್ಭದಲ್ಲಿ ವಕೀಲರು ಪ್ರಸ್ತಾಪಿಸಿದ್ದಾರೆ. ಈ ಹಣ ಎಲ್ಲೆಲ್ಲಿ ಬಳಕೆ ಆಯಿತು ಅನ್ನೋದನ್ನು ನ್ಯೂಸ್ ಪೇಪರ್ಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ ಅಂತ, ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅನ್ನೋದು ಇಡಿ ಪರ ವಕೀಲರ ವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.